ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಸಿಕ್ಕಿದ್ರಲ್ವಾ, ನಂಗಷ್ಟೇ ಸಾಕು. ನೋಡಿ, ಇನ್ನೊಂದು ವಿಷಯ, ಅವ್ರಿಗೆ ನೀವು ಭಾಷೆ ಕೊಟ್ಟಿದ್ದು ನನಗ್ ಸಂತೋಷನೇ. ಆದ್ರೆ ನನ್ಗೆ ಯಾವುದೇ ಕಷ್ಟ ಆಗ್ಲಿ, ನೋವು ಆಗ್ಲಿ, ಬೇಸರ ಆಗ್ಲಿ ಇದ್ಯಾವುದೂ ಇಲ್ಲ. ನಾಳೆ ಬೆಳಿಗ್ಗೆ ಬನ್ನಿ, ಮಾತಾಡೋಣ. ಸರಿ ಮೈನಾ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಮೈನಾ ಕಂಪ್ನಿ ಫಂಕ್ಷನ್ ಬರೋದಕ್ಕೆ ಹೇಳ್ತಿದ್ದಾಳೆ. ಅದ್ರಲ್ಲಿ ಬೇರೆ ಪುಷ್ಪಕ್ ಸರ್ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ತುಳಸಿ, ಅವ್ನ್ ಹೇಳು, ಎಲ್ಲೂ ಹೋಗೋದ್ ಬೇಡ, ಮನೇಲೇ ಇರು ಅಂತ. ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಯಾವಾಗ್ಲೂ ಏನೋ ಒಂದ್ ಹೇಳ್ತಿರ್ತೀಯ. ಅವ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ನ್ ಈ ತರ ಹುಚ್ಚಿನ ತರ ಇರೋದು ನನ್ನಿಂದ ನೋಡಕ್ ಆಗ್ತಿಲ್ಲ. ಅಣ್ಣ, ನೀನ್ ಹೋಗ್ಬಾ. ದೊಡ್ಡ ಮನುಷ್ಯರು ತರ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಅಮ್ಮ, ದೀಪಾ ಅತ್ತೆ ಹೇಳ್ತಿರೋದ್ರಲ್ಲಿ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ತುಳಸಿ, ನಾವಿಷ್ಟು ಹೇಳಿದ್ರು ಹೋಗೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇವನು. ಹೋಗ್ಲಿ ಬಿಡಿ ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ. ನೀವು ಹೋಗಿ ರೆಸ್ಟ್ ಮಾಡಿ. ಏ ದೀಪಾ, ನಿಮ್ಮ ಅಣ್ಣನ ಫಂಕ್ಷನ್ ಕಳಿಸ್ಬಿಟ್ರೆ ನಡಿಬೇಕಾಗಿರೋ ಎಂಗೇಜ್ಮೆಂಟ್ ನಿಂತೋಗ್ಬಿಡುತ್ತೆ ಅನ್ಕೊಂಡಿದ್ಯಾ? ನೀನೇನೋ ಸಿಲ್ಲಿ ರೇಂಜಿಗೆ ಯೋಚನೆ ಮಾಡ್ಕೊಂಡು ಏನೇನೋ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ. ಅಲ್ಲ, ಈ ಎಂಗೇಜ್ಮೆಂಟ್ ಏನಾದ್ರೂ ನಿಂತು ಹೋದ್ರೆ ಅದ್ರ ಜೊತೆ ನಿಂತು ಹೋಗೋದು ನಿಮ್ಮಮ್ಮನ ಉಸಿರು ಅನ್ನೋದು ನೆನ್ಪಿರ್ಲಿ. ಅಲ್ಲ ದೀಪಾ, ಈ ಕುಟುಂಬದವ್ರ ಸಂತೋಷಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ಆದ್ರೆ ನೀನ್ ನೋಡಿದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನೀನೇ ಈ ಕುಟುಂಬದ ಸಂತೋಷನ ಹಾಳು ಮಾಡಕ್ ಹೊರಟಿದ್ಯಾ. ನೆನ್ಪಿರ್ಲಿ ನಿನಗೆ. ವಾವ್ ವಾವ್, ಏನಾನಂದ ಅರೇಂಜ್ಮೆಂಟ್ಸ್ ಎಲ್ಲ ಈ ತರ ಮಾಡಿದ್ದಾರೆ ಅಲ್ಲ? ಕದಾಗಿದೆಯಲ್ಲ, ನಾನು ಅದೇ ನೋಡ್ತಾ ಇದ್ದೀನಿ ಕಣೋ. ಅರೇಂಜ್ಮೆಂಟ್ಸ್ ಒಳ್ಳೆ ಈ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡ್ದಂಗ್ ಮಾಡಿದ್ದಾರೆ. ಏನ್ ಮಾಡಿದ್ರೆ ಏನ್ ಪ್ರಯೋಜನ ಬಿಡು. ಹೇಗೆ ಹೇಳ್ತಾ ಇದ್ದೀರಾ? ಅಲ್ಲ ಜಯಂತಿ, ಅವಾಗಿಂದ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದೀನಿ. ಗಂಟ್ಲೆಲ್ಲ ಒಣಗೋಗೈತೆ, ಒಂಚೂರು ಜ್ಯೂಸ್ ಕೊಡ್ತಾ ಇಲ್ಲ. ನೀವ್ ಜ್ಯೂಸ್ ಕುಡ್ದಿಲ್ವಾ? ಇಲ್ಲ ಆನಂದ, ಒಂದ್ ನಿಮಿಷ ಇರಿ. ಏಪಿ ಬಾಯ್ಲಿ, ಇವ್ರು ಅವಾಗ್ಲಿಂದ ಜ್ಯೂಸ್ ಕೇಳ್ತಾನೆ ಇದ್ದಾರೆ. ನೀನ್ ನೋಡಿದ್ರೆ ಜ್ಯೂಸ್ ಕೊಡದೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಾ? ಸರ್, ಅವಾಗ್ಲಿಂದನೂ ಒಂದೇ ಕಡೆ ಖಾಲಿ ಆಗ್ತಿದೆ ಸರ್. ಒಂದೇ ಕಡೆ ಖಾಲಿ ಆಗ್ತಾ ಇದ್ಯಾ? ಎಲ್ಲಿ ಸರ್? ಅಲ್ಲೋಡಿ ಸರ್. ಒಳ್ಳೆ ಎಮ್ಮೆ ಕಲ್ಗಚ್ ಕುಡ್ದಂಗ್ ಕುಡಿತಾ ಇದ್ದಾಳೆ. ಅಷ್ಟು ದೊಡ್ಡ ಬಾಡಿಗೆ ಪಾಪ ದೇವ್ರು ಒಂದೇ ಒಂದ್ ಬಾಯಿ ಕೊಟ್ಟಿದ್ದಾನೆ. ಸರಳಕ್ಕ, ನೀವೇ ಹೋಗಿ ವಿಚಾರಿಸ್ತೀನಿ ಇರು ಆನಂದ. ಏನ್ ಬಂದೈತೆ ಉಷಾ, ನಿಂಗೆ ಹಿಂಗ್ ಕುಡಿತಾ ಇದ್ಯಾ? ಇರೋ ಬರೋ ಜ್ಯೂಸ್ ಎಲ್ಲ ನೀನೇ ಕುಡಿತಾ ಇದ್ಯಾ, ಅದಕ್ಕೆ ಅವ್ನು ನಂಗೆ ಜ್ಯೂಸ್ ಕೊಟ್ಟಿಲ್ಲ. ಅಯ್ಯೋ ದೇವ್ರೆ. ಅಮ್ಮ ತಾಯಿ ಎದ್ದು ಬಾ.
ಆಗಲ್ಲ, ನಾನು ಇವಾಗ ತಾನೇ ಶುರು ಮಾಡಿದೀನಿ. ಇನ್ನು 3 ಗ್ಲಾಸ್ ಇದೆ, ಖಾಲಿ ಮಾಡ್ಬೇಕು. ಅಯ್ಯೋ ಅಲ್ಲೋಡು ಆನಂದ, ಎದ್ ಬರ್ತೀಯ ಇವಾಗ ಇಲ್ವಾ? ಛೇ, ಜ್ಯೂಸ್ ಕುಡಿಯೋಕ್ಕೂ ಬಿಡಲ್ಲ ಸರ್ಲಕ್ಕ. ಇನ್ನು 3 ಗ್ಲಾಸ್ ಇದೆ, ಇರು. ನೀನ್ ಹೀಗೆ ಕುಡಿತಾ ಇದ್ರೆ ನಮ್ ಜೊತೆ ಬರಲ್ಲ, ಮೇಲಕ್ಕೆ ಹೋಗ್ತೀಯ. ಆನಂದ್ ಬಿಡ್ತು ಅನ್ನು, ಏನು ಅಂತ ಮಾತಾಡ್ತಿದ್ಯಾ? ಇನ್ನೇನ್ ಜಯಂತಿ, ಅಷ್ಟೊಂದ್ ಜ್ಯೂಸ್ ಕುಡಿದ್ರೆ ಶುಗರ್ ಬರಲ್ವಾ? ತಾಯಿ ಎದ್ ಬರ್ತೀಯ ಇಲ್ವಾ? ಎದ್ ಬಾ. ಛೇ, ನಿಂಗೆ ಎಷ್ಟು ಹೊಟ್ಟೆ ಊರಿ, ನನ್ ಜ್ಯೂಸ್ ಕುಡಿದ್ರೆ ಬೇಡ ಅಂತೀಯಲ್ಲ ನೀನು. ಅಯ್ಯೋ ಅಯ್ಯೋ ದೇವ್ರೇ, ತಾಯಿ ಸಾಕು ಕುಡ್ದಿದ್ದು ಬಾ. ಅಯ್ಯೋ ರಾಮ. ಏ ಆನಂದ, ನಂಗೇನ್ ಶುಗರ್ ಇಲ್ಲ, ಅದಕ್ಕೆ ಜ್ಯೂಸ್ ಕುಡಿತಾ ಇದ್ರೆ ನೀನ್ ಹಂಗಂತೀಯಲ್ಲ ಆನಂದ. ಅಷ್ಟೊಂದ್ ಜ್ಯೂಸ್ ಕುಡಿತಾರ ಯಾರಾದ್ರೂ? ಏ ಜಯಂತಿ, ಗೊತ್ತಾ, ಇಲ್ಲಿಗ್ ಬಂದ್ರೇನೆ ಇಂಥ ಜ್ಯೂಸ್ ಎಲ್ಲ ಕುಡಿಯಕ್ಕಾಗೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದು ಮಾಮ, ನೀನ್ ಮಾತ್ರ ಬಂದಿದ್ಯಾ? ಮೈನಾ ಎಲ್ಲಿ? ಮೈನಾ ಬರ್ತಾ ಇದ್ದಾಳೆ. ಬಂದ್ಲಲ್ಲ ಆನಂದ್, ನೋಡಲ್ಲಿ ಮೈನಾ ಬರ್ತಾ ಇದ್ದಾಳೆ. ಅವಳು ಇವತ್ತಾದ್ರೂ ಸ್ವಲ್ಪ ಖುಷಿಯಿಂದ ಇದ್ದಾಳೆ. ನೀನ್ ಅವಳನ್ನ ಖುಷಿಯಾಗಿಡ್ತೀನಿ, ಅವಳಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಏನೇನೋ ಹೇಳಿ ದಯವಿಟ್ಟು ಅವಳನ್ನ ಅಳಿಸ್ಬೇಡ. ನೋಡು, ಇವತ್ತೊಂದಿನ ಸುಮ್ಮನಿದ್ಬಿಡು ಪ್ಲೀಸ್. ನನಗಾಗಿರಕ್ಕಾಗಲ್ಲ ಜಯಂತಿ. ಆನಂದ್, ನಾನು ಹೇಳೋ ಮಾತನ್ನ ಯಾಕೆ ನೀನ್ ಅರ್ಥನೇ ಮಾಡ್ಕೊಳಲ್ಲ? ಮೈನಾ ಬಾ. ಯಾರನ್ನ ಹುಡುಕ್ತಾ ಇದ್ಯಾ ಮೈನಾ? ಅದೇ ಧ್ರುವ ಅವ್ರು ಬಂದ್ರ ಅಂತ ನೋಡ್ತಿದ್ದೆ. ಅವ್ರು ಯಾರು ಬರೋದಿಲ್ಲ. ಯಾಕೆ? ಧ್ರುವ ಅವ್ರು ಬರಲ್ಲ ಅಂತ ನಿಮ್ಗೇನಾದ್ರೂ ಫೋನ್ ಮಾಡಿದ್ರಾ? ಮೈನಾ, ನಾವೆಲ್ಲ ಧ್ರುವ ನಿನ್ ಜೊತೆ ಬರ್ತಾನೆ ಅಂತ ಅನ್ಕೊಂಡಿದ್ವಿ. ನೀನ್ ನೋಡಿದ್ರೆ ನಮ್ಮನ್ನೇ ಧ್ರುವ ಎಲ್ಲಿ ಅಂತ ಕೇಳ್ತಿದ್ಯಲ್ಲ. ಅವ್ನ್ ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ನಾನಾಗೆ ಹೇಳ್ತಾ ಇದ್ದೀನಿ, ಅವ್ನ್ ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ ಅಂದ್ರೆ ನೀನ್ ನನ್ ಜೊತೆ ಇರ್ಬೇಡ, ಮುಖ ತೋರಿಸ್ಬೇಡ ಅಂತ ಅವ್ನಿಗೆ ಹೇಳಿ ಕಳಿಸ್ಬಿಟ್ಟು ಅವನನ್ನೇ ಹುಡ್ಕೊಂಡ್ ಕೂತಿದ್ರೆ ಏನರ್ಥ? ಆನಂದ್, ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಆನಂದಣ್ಣ, ನೀವೇನೇ ಹೇಳಿ, ಧ್ರುವ ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡಿದೀನಿ. ಅವ್ರಿಲ್ಲಿಗೆ ಬಂದೇ ಬರ್ತಾರೆ. ಓಹೋ, ನೋಡ್ದ್ಯಾ, ಈಗ್ಲೂ ಅಷ್ಟೇ ನಿನ್ನ ಅವಶ್ಯಕತೆಗೆ ಅವನಿಗೆ ಫೋನ್ ಮಾಡಿ ಕರೀತಾ ಇದ್ಯಾ ಅಲ್ವಾ? ಆನಂದ್, ಈ ಮಾತ್ನ ಇಲ್ಲೇ ನಿಲ್ಸು. ಮೈನಾ, ಧ್ರುವ ಬರ್ತಾನೆ, ನೀನೇನು ಚಿಂತೆ ಮಾಡ್ಬೇಡ. ಧ್ರುವ ಬಂದ್ರೆ ಏನ್ ಪ್ರಯೋಜನ? ಅವ್ರು ಇಲ್ಲಿ ಬಂದ್ರು ದೂರನೇ ಇರ್ತಾರೆ. ಅದ್ ಹೇಗ್ ದೂರ ಇರ್ತಾರೆ ಅಂತ ನಾನು ನೋಡ್ತೀನಿ. ಅಯ್ಯ, ಎಲ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ರಾಜೇಂದ್ರ ಸರ್ ಬಂದ್ರು, ವೆಲ್ಕಮ್ ಮಾಡ್ಬೇಕು, ಬನ್ನಿ. ಏಯ್ ಬನ್ರಿ ಬೇಗ. ಈ ನರ್ತನ ಮೇಡಮ್ ಎಲ್ಲೋದ್ರು?